ಜೋಳದ ರೊಟ್ಟಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಒಂದು ಕಾಳು ಪಲ್ಯ, ಚಟ್ನಿ ಪುಡಿ, ಬೆಣ್ಣೆ ಇದೆಲ್ಲ ಇದ್ದುಬಿಟ್ರೆ ಫ್ರೆಂಡ್ಸ್, ನಾವು ಜೋಳದ ರೊಟ್ಟಿ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ. ಮತ್ತು ನಮ್ಮ ಹೆಲ್ತ್ಗಂತೂ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಜೋಳದ ರೊಟ್ಟಿನ ತುಂಬ ಸುಲಭವಾಗಿ ಹೇಗೆ ಮಾಡಬೇಕು ಹೇಳುವಂಥ ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಮಾಡುವಂತಹ ಒಂದು ಬೆಸ್ಟ್ ಸಬ್ಜಿ ಕೂಡ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಾಫ್ಟ್ ಆಗಿರುವಂತಹ ಜೋಳದ ರೊಟ್ಟಿ ಮತ್ತು ಪಲ್ಯ ಇದೆಲ್ಲ ನೀವು ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಬೋದು. ನೋಡಿ, ಜೋಳದ ರೊಟ್ಟಿ ಆದ್ರೂ ಕೂಡ ಎಷ್ಟು ಪದರಾಗಿ, ಎಷ್ಟು ಸಪೂರವಾಗಿ, ಎಷ್ಟು ಸಾಫ್ಟ್ ಆಗಿ ಬಂದಿತ್ತು ಹೇಳೋದನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಬೋದು. ಹಾಗಾದರೆ ಈ ರೊಟ್ಟಿನ ಹೇಗೆ ಮಾಡೋದು ಅಂತ ಸ್ಟೆಪ್ಗಳ ಜೊತೆಗೆ ನೋಡ್ತಾ ಹೋಗೋಣವಾ, ಸ್ಟಾರ್ಟ್ ಮಾಡೋಣವಾ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಅರ್ಧದಷ್ಟು ನೀರನ್ನು ತೊಗೊಂಡಿದ್ದೀನಿ ಮತ್ತು ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಫಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್, ನೋಡಿ, ನಾವು ಜೋಳದ ಹಿಟ್ಟನ್ನು ತೊಗೊಳ್ಳುವಾಗ ತುಂಬ ದಿನ ಆಗಿರಬಾರ್ದು. ನಾವು ಜೋಳದ ಹಿಟ್ಟನ್ನು ತೊಗೊಂಡು ಬಂದು ಆದಷ್ಟು ನಾವು ಒಂದು ಸ್ವಲ್ಪ ಫ್ರೆಶ್ ಆಗಿ ಹಿಟ್ಟಿಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಸೆಕೆಂಡ್ ಟಿಪ್ ಏನಂದರೆ, ನೀವು ಈ ರೀತಿ ಜೋಳದ ಹಿಟ್ಟನ್ನು ಯೂಸ್ ಮಾಡುವಾಗ ಯಾವತ್ತೂ ರೋಟಿ ಮಾಡುವಾಗ ಒಂದು ಸರಿ ಈ ರೀತಿ ಜರಡಿ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ನೋಡಿ, ಒಂದು ಸ್ವಲ್ಪ ನಾನು ಜರಡಿ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ಒಣ ಹಿಟ್ಟಿನ ಜೊತೆಗೆ ಈ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ತುಂಬ ಜನರು ಜೋಳದ ರೊಟ್ಟಿಗೆ ಉಪ್ಪನ್ನು ಹಾಕಲ್ಲ, ಬಟ್ ನನಗಂತೂ ಆ ಥರ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಉಪ್ಪಿದ್ರೇ ಚೆನ್ನಾಗಾಗತ್ತೆ. ಆಮೇಲೆ ಮಿಡ್ಲಲ್ಲಿ ಈ ರೀತಿ ಒಂದು ಸ್ವಲ್ಪ ಹೊಂಡ ಥರ ಮಾಡ್ಕೊಳ್ಳಿ. ಈ ಕಡೆಗೆ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ ಅಲ್ವಾ, ಈ ನೀರನ್ನು ಈ ಮಿಡ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಥರ್ಡ್ ಟಿಪ್ ಏನಂದರೆ, ನೀವು ಈ ರೀತಿ ನೀರು ಹಾಕಿಬಿಟ್ಟು ಒಂದು ಅರ್ಧ ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಒಂದು ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಕೈಯಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ತುಂಬಾ ಬಿಸಿ ಇರುತ್ತೆ. ಸೊ ನೀರೇನಾದರೂ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತಾದ್ರೂ ಪುನಃ ಈ ರೀತಿ ನೀರು ಹಾಕ್ಕೊಂಡು ಒಂದು ಸರಿ ಹಾಗೆ ಒಂದು ಅರ್ಧ ನಿಮಿಷ ಇಟ್ಕೊಳ್ಳಿ. ಆವಾಗ ಚೆನ್ನಾಗಿ ಹಿಟ್ಟು ಒಂಥರ ಅಂಟು ಬರೋ ಥರ ಆಗುತ್ತೆ, ಗೊತ್ತಾಯ್ತಾ? ಚೆನ್ನಾಗಿ ಜಿಗಿ ಬರುತ್ತೆ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆ ರೀತಿ ಆಗುತ್ತೆ. ಆಮೇಲೆ ಸ್ವಲ್ಪ ಅದು ಬಿಸಿ ಇರುವಾಗಲೇ ಈ ರೀತಿ ಮೇಲ್ಕೊಳ್ತಾ ಹೋಗಬೇಕು. ನಾಲ್ಕನೇ ಟಿಪ್ ಏನಂದರೆ, ನೀವು ಹೀಗೆ ನೋಡಿ ಕಂಟಿನ್ಯೂಸ್ ಆಗಿ ಒಂದು 5 ರಿಂದ 6 ನಿಮಿಷದವರೆಗೆ ಮಗಚಬೇಕು. ಈ ರೀತಿ ಚೆನ್ನಾಗಿ ತಿಕ್ಕಿ ನೀವು ಮಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತೆಳುವಾಗಿ ಬರುತ್ತೆ. ಮತ್ತು ಏನಾದರೂ ಒಂದು ಸ್ವಲ್ಪ ನೀರು ಕಡಿಮೆ ಇತ್ತು, ಗಟ್ಟಿ ಇತ್ತು ಅಂತಾದರೆ ಒಂದು ಸ್ವಲ್ಪ ಕೈಗೆ ಜಸ್ಟ್ ನೀರು ಮುಟ್ಕೊಂಡು ಅದನ್ನು ಮೆಲ್ಕೊಳ್ಳಿ. ನೋಡಿ, ಎಷ್ಟು ಸಾಫ್ಟಾಗಿ ನೈಸಾಗಿ ಈ ಹಿಟ್ಟಿನ ಉಂಡೆ ರೆಡಿಯಾಗಿದೆ ಅಲ್ವಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಟಿಪ್ ನಂಬರ್ 5 ಏನಂದರೆ, ನೀವು ಪ್ರತಿ ಉಂಡೆನೂ ಲಟ್ಸುವಾಗ್ಲೂ ಒಂದು ಸಾರಿ ಈ ರೀತಿ ಕೈಯಿಂದ ಚೆನ್ನಾಗಿ ಉಜ್ಜಿಕೊಂಡು ತಿಕ್ಕಿ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ನೀವು ಕೈಯಲ್ಲಿ ಒಂದು ವೇಳೆ ತಟ್ತೀರಿ ಅಂತಾದ್ರೂ ತಟ್ಟೋದಕ್ಕೆ ಸುಲಭ ಆಗುತ್ತೆ. ನಿಮಗೆ ಕೈಯಲ್ಲಿ ತಟ್ಟಿ ಅಭ್ಯಾಸ ಇಲ್ಲ ಅಂತಂದ್ರೂ ನೋಡಿ, ಹಿಟ್ಟಿನ ಉಂಡೆನ ಈ ರೀತಿ ಅಂಚೆಲ್ಲ ಫಸ್ಟು ಕಟ್ಕೊಂಡು ಆಮೇಲೆ ನಾವು ಲಟ್ಸ್ಕೊಳ್ಳೋದ್ರಿಂದ ಅದ್ರ ಅಂಚು ಒಡೆಯಲ್ಲ. ಇದು ಟಿಪ್ ನಂಬರ್ 6 ನೋಡಿ ಫ್ರೆಂಡ್ಸ್, ನೆನಪಿನಲ್ಲಿ ಇಟ್ಕೊಳ್ಳಿ. ಫಸ್ಟು ಉಂಡೆನ ಈ ರೀತಿ ಅಂಚು ಕಟ್ಕೊಂಡು ಈ ರೀತಿ ಲಟ್ಸ್ಕೊಳ್ಳಿ. ತುಂಬ ತೆಳುವಾಗಿ ಲಟ್ಸ್ಕೊಳ್ಬಹುದು ಮತ್ತು ಅಂಚು ಒಂದು ಸ್ವಲ್ಪ ಕೂಡ ಒಡೆಯುತ್ತಾ ಹೋಗಲ್ಲ. ಟಿಪ್ ನಂಬರ್ 7 ಏನಂದರೆ, ನೀವು ಜೋಳದ ರೊಟ್ಟಿನ ಲಟ್ಸುವಾಗ ಸ್ವಲ್ಪ ಜೆಂಟಲಾಗಿ ಅಂದರೆ ಮೇಲಿಂದ ನೀವು ಲಟ್ಸ್ಬೇಕಾಗತ್ತೆ. ಜಾಸ್ತಿ ಪ್ರೆಸ್ ಮಾಡಿ ಲಟ್ಸ್ಬಾರ್ದು. ಇದು ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು. ನೀವು ಜಾಸ್ತಿ ಪ್ರೆಸ್ ಮಾಡಿದ್ರೆ ಅದು ಹರಿದೋಗ್ಬಿಡುತ್ತೆ ರೋಟಿ. ಸೊ ಈ ರೀತಿ ನಿಧಾನವಾಗಿ ಲಟ್ಸ್ಕೊಳ್ತಾ ಹೋಗಬೇಕು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ತೆಳುವಾಗಿ ನಾನು ಈ ರೀತಿ ಲಟ್ಸ್ಕೊಂಡಿದ್ದೀನಿ. ಎಷ್ಟು ದೊಡ್ಡದಾಗಿ ಕೂಡ ನಾವು ಲಟ್ಸ್ಕೊಳ್ಬೋದು. ನಮ್ಮ ಕಾವಲಿ ಎಷ್ಟು ದೊಡ್ಡದಿದೆ ಅಂತ ನೋಡಿಕೊಂಡು ನಾವು ಲಟ್ಸ್ಕೊಳ್ಬೋದು. ಮತ್ತು ನೋಡಿ, ನಾನು ಆಗಲೇ ಹೆಂಚು ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಟಿಪ್ ನಂಬರ್ 8 ಏನಂದರೆ, ನೀವು ಹಾಕಿದ ತಕ್ಷಣ ಒಂದು ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಒದ್ದೆ ಬಟ್ಟೆಯಿಂದ ಒಂದು ಸಾರಿ ಈ ರೀತಿ ಒರೆಸ್ಕೊಳ್ಳಿ. ಆವಾಗ ಅದಕ್ಕೆ ಅಂಟ್ಕೊಂಡಿರೋಂತಹ ಹಿಟ್ಟೆಲ್ಲ ಹೋಗುತ್ತೆ. ಆಮೇಲೆ ಒಂದು ಸರಿ ಈ ರೀತಿ ತಿರ್ಸಿ ಹಾಕ್ಕೊಂಡು ಒಂದು ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ? ತುಂಬ ಸಾಫ್ಟಾಗಿ ಬರುತ್ತೆ ರೋಟಿ ಕೂಡ. ಈ ರೀತಿ ನೀವು ಅಂದರೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿತ್ತು ರೊಟ್ಟಿ. ತುಂಬಾ ಸಾಫ್ಟಾಗಿ ಬಂದಿತ್ತು.
ಟಿಪ್ ನಂಬರ್ 9 ಏನಂದರೆ, ನೀವು ತುಂಬ ಸಾರಿ ರೊಟ್ಟಿ ಹಾಕಿದ ಮೇಲೆ ಅದನ್ನು ಮಗಚೋದು ಮತ್ತೆ ಮಗಚೋದು ಆ ರೀತಿ ತುಂಬ ಸಾರಿ ಮಾಡಿದರೆ ರೊಟ್ಟಿ ಕೊರಟಾಗಿ ಬರುತ್ತೆ. ನೀವು ಒಂದು ಸಾರಿ ಅಥವಾ 2 ಸಾರಿ ಈ ರೀತಿ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಟಿಪ್ ನಂಬರ್ 10 ಏನಂದರೆ, ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈಗಾಗಲೇ ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ರೀತಿ ಜೋಳದ ರೊಟ್ಟಿ ಕೂಡ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. 1,80,000 ವ್ಯೂಸ್ ಕೂಡ ಬಂದಿದೆ ಅದು. ಹಾಗೆ ಜೋಳದ ರೊಟ್ಟಿ ಅಂದ ತಕ್ಷಣ ನಮಗೆ ನೆನಪಾಗೋದು ಎಣ್ಗಾಯಿ ಪಲ್ಯ ಅಲ್ವಾ, ಸೊ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದೆಲ್ಲ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಇದ್ರ ಜೊತೆಗೆ ಇವತ್ತೊಂದು ಬೆಸ್ಟ್ ಕಾಳು ಪಲ್ಯನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ. ಜೋಳದ ರೊಟ್ಟಿ ಅಂದ ತಕ್ಷಣ ನಮಗೆ ಕಾಳು ಪಲ್ಯ ಮತ್ತು ಎಣ್ಗಾಯಿ ಪಲ್ಯ ಇದೆಲ್ಲ ನೆನಪಾಗುತ್ತೆ. ಎಣ್ಗಾಯಿ ಪಲ್ಯ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. 1 ಚಮಚ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಎಣ್ಣೆಯಲ್ಲಿ ಒಂದು ಸರಿ ಅದು ಕಲರ್ ಎಲ್ಲ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗಂತೂ ಮಳೆ ಬರ್ತಾ ಇರೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ. ಕರಿಬೇವಿನ ಎಲೆ ಎಲ್ಲ ಚೆನ್ನಾಗಿ ಚಿಗುರ್ಕೊಂಡು ಬಂದಿರುತ್ತೆ ಅಲ್ವಾ. ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಬಾಡಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಮಡ್ಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮಡ್ಡಿ ಹಿಂಗೆ ಬೇಕು ಅಂತಿಲ್ಲ, ನೀವು ಯಾವುದಾದ್ರೂ ಹಿಂಗನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ನೋಡಿ ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಟ್ಟಿರೋಂಥ ಸ್ಟೈಲ್ನಲ್ಲಿ ನೀವು ಜೋಳದ ರೊಟ್ಟಿನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಸಬ್ಜಿ ಒಂದು ಒಳ್ಳೆ ಕಾಂಬಿನೇಷನ್ನು. ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 2 ಎಷ್ಟಾದರೂ ಓಕೆ. ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು. ಮತ್ತು ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವುದೇ ಕಮೆಂಟ್ಗೂ ರಿಪ್ಲೈ ಮಾಡದೇ ಇರಲ್ಲ. ಸೊ ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಮತ್ತು ನೋಡಿ, ಚೆನ್ನಾಗಿ ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನು ಎಣ್ಣೆ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆಗೆ ಇದು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯ್ತಾ ಇದೆ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು. ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ನಾನು 1.5 ಚಮಚ ಆಗುವಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಬೇಡ ನೀವು ಹಸಿ ಮೆಣಸನ್ನೇ ಹಾಕ್ಕೊಳ್ತೀರಿ ಅಂತಾದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಯಾವುದಾದ್ರೂ ಓಕೆ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಬೇಯಿಸಿ ಇಟ್ಕೊಂಡಿರೋಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಾಳು ಬೇಯಿಸುವಾಗಲೇ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ, ಅರಿಶಿನ ಹಾಕ್ಕೊಂಡಿದ್ದೆ. ಚೆನ್ನಾಗಿ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬಾರ್ದು, ಯಾಕಂದರೆ ಇವಾಗ ಕೂಡ ಅದು ಒಂದು ಸ್ವಲ್ಪ ಬೇಯುತ್ತೆ ಅಲ್ವಾ. ಸೊ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಬೇಯಿಸ್ಕೊಂಡ್ರೆ ಆಮೇಲೆ ಈಗ ಕೂಡ ಬೇಯಿಸ್ಕೊಳ್ಬೋದು. ಚೆನ್ನಾಗಿ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ, ಆಗಲೇ ನಾವು ಕೂಡ ಹಾಕ್ಕೊಂಡಿದ್ವಿ ಅಲ್ವಾ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಜೋಳದ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಈಗಾಗಲೇ ನಾನು ಚಟ್ನಿ ಪುಡಿ ಕೂಡ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಮುಚ್ಚಳ ಮುಚ್ಚಿ ಇದನ್ನು 1-2-3 ನಿಮಿಷ ಸಿಮ್ಮಲ್ಲಿಡಿ. ಒಳ್ಳೆ ಅರಳಿಕೊಂಡು ಬೆಂದ್ಕೊಳ್ಳುತ್ತೆ ಕಾಳು. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ಎಲ್ಲ ರೀತಿ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು, ಓಕೆನಾ. ಮತ್ತು ಇವತ್ತಿನ ಈ ಜೋಳದ ರೊಟ್ಟಿ ಮತ್ತು ಪಲ್ಯ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.